ಬಂದಿದ್ದು ಶ್ರೀ ಸಾಯಿದೇವಿ ಎನ್ಕ್ಲೇವ್ ಅಂತ ಪ್ರಾಜೆಕ್ಟ್ ಇದು. ಓಕೆ ಸೊ ಇದು ಬಂದು ಬುದಿಗೆರೆ ಹತ್ರ ಇರೋ KDB ಏರೋಸ್ಪೇಸ್ ಟೆಕ್ ಪಾರ್ಕ್ ಇದೆಲ್ಲ, ಓಕೆ ಅಲ್ಲಿಂದ ಜಸ್ಟ್ 2 ಕಿಲೋಮೀಟರ್ಸ್ ನಲ್ಲೂರು ರೋಡ್ ಅಂತ ಇದು. ಓಕೆ ಒಂದು BMRD ಅಪ್ರೂವಲ್ ಆಗಿದೆ ಇದು. ಓಕೆ ರೇರಾ ರಿಜಿಸ್ಟರ್ಡ್ ಇಂಡಿವಿಜುವಲ್ ಓವರ್ ಆಲ್ ಬಂದು 15 acres 15 acres ಪ್ರಾಜೆಕ್ಟ್. ಎಷ್ಟು ಪ್ಲಾಟ್ಸ್ ಅವೈಲೇಬಲ್ ಇದೆ ಇದರಲ್ಲಿ? 250 ಪ್ಲಸ್ ಪ್ಲಾಟ್ಸ್ ಇದೆ ಮೇಡಮ್. ಇಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ವಿತ್ ಕಿಡ್ಸ್ ಪೂಲ್ ಬರುತ್ತೆ, ಆಂಪಿ ಥಿಯೇಟರ್ ಬರುತ್ತೆ, ಹಾಫ್ ಬಾಸ್ಕೆಟ್ಬಾಲ್ ಕೋರ್ಟ್ ಬರುತ್ತೆ, ಓಪನ್ ಜಿಮ್ ಬರುತ್ತೆ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಓಪನ್ ಪಾರ್ಟಿ ಲಾನ್ ಏರಿಯಾಸ್, ಮತ್ತೆ ಕ್ರಿಕೆಟ್ ಪ್ರಾಕ್ಟೀಸ್ ನೆಟ್ ಬರುತ್ತೆ, ಓಕೆ ಗಜಿಬು ಬರುತ್ತೆ. ಸೊ ಇಂತ ಒಂದು ಲಕ್ಸುರಿ ಅಮ್ಯುನಿಟೀಸ್ ನಾವು ನಮ್ಮ ಪ್ರಾಜೆಕ್ಟ್ ಅಲ್ಲಿ ಪ್ರೊವೈಡ್ ಮಾಡ್ತೀವಿ. ನಾನು ನಿಮ್ಮ ಶಿಲ್ಪಾ ಮಾತಾಡ್ತಾ ಇದ್ದೀನಿ. ನಾನು ಇವತ್ತು ಇನ್ನೊಂದು ಹೊಸ ಪ್ರಾಜೆಕ್ಟ್ ಒಂದಕ್ಕೆ ಬಂದಿದ್ದೀನಿ. ಈ ಪ್ರಾಜೆಕ್ಟ್ ನೇಮ್ ಬಂದು ನಿಮಗೆ ಶ್ರೀ ಸಾಯಿದೇವ್ ಎನ್ಕ್ಲೇವ್ ಅಂದ್ಬಿಟ್ಟು, ಇದು ಬಂದು ನಿಮಗೆ ನಿಯರ್ ನೆಲ್ಲೂರು ರೋಡಿಂದ ಜಸ್ಟ್ ನಿಯರ್ KDB ಇಂಡಸ್ಟ್ರಿಯಿಂದ ಜಸ್ಟ್ 2.5 ಕಿಲೋಮೀಟರ್ ಇದೆ ಇದು. ಈ ಪ್ರಾಜೆಕ್ಟ್ ಅಪ್ರೂವಲ್ಸ್ ಬಂದು ನಿಮಗೆ BMRD ಅಪ್ರೂವಲ್ ಇದೆ, ಇಂಡಿವಿಜುವಲ್ ಖಾತಾ ಇದೆ, ರೇರಾ ಅಪ್ರೂವಲ್ ಕೂಡ ಇದೆ. ಓವರ್ ಆಲ್ ಬಂದು ನಿಮಗೆ 15 acres ಇದೆ, 250 ಫ್ಲಾಟ್ಸ್ ಇದೆ. ಈ ಲೊಕೇಶನ್ ಬಂದು ಬೂದಿಗೆರೆ ಟೌನ್ ಇದೆಯಲ್ಲ, ನಿಯರ್ KDB ಇಂಡಸ್ಟ್ರಿ ಏರಿಯಾ, ಏರೋ ಟೆಕ್ ಪಾರ್ಕ್ ಹತ್ರ ನಿಯರ್ ನಲ್ಲೂರು ಮೇನ್ ರೋಡ್ಗೆ ಇದೆ ಪ್ರಾಪರ್ಟಿ ಇದು. ಈ ಪ್ರಾಜೆಕ್ಟ್ ಮ್ಯಾನೇಜರ್ ಆದ ರಾಜೇಶ್ ಅವರು ಇದ್ದಾರೆ. ಬನ್ನಿ ಎಂಟರ್ ಲೆವೆಟ್ ಪ್ರಾಪರ್ಟಿ ಡೀಟೇಲ್ ತಿಳ್ಕೊಳ್ಳೋಣ. ಬನ್ನಿ ಸರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಿಮ್ಮ ಪ್ರಾಪರ್ಟಿ ಡೀಟೇಲ್ ಎಕ್ಸ್ಪ್ಲೇಷನ್ ಕೊಡ್ಬೋದಾ ನಮ್ಮ ವ್ಯೂವರ್ಸ್ಗೋಸ್ಕರ? ಖಂಡಿತ ಮೇಡಮ್. ಸೊ ನಮ್ಮ ಪ್ರಾಪರ್ಟಿ ಬಂದಿದ್ದು ಶ್ರೀ ಸಾಯಿದೇವಿ ಎನ್ಕ್ಲೇವ್ ಅಂತ ಪ್ರಾಜೆಕ್ಟ್ ಇದು. ಓಕೆ ಸೊ ಇದು ಬಂದು ಬುದಿಗೆರೆ ಹತ್ರ ಇರೋ KDB ಏರೋಸ್ಪೇಸ್ ಟೆಕ್ ಪಾರ್ಕ್ ಇದೆಲ್ಲ, ಓಕೆ ಅಲ್ಲಿಂದ ಜಸ್ಟ್ 2 ಕಿಲೋಮೀಟರ್ಸ್ ನಲ್ಲೂರು ರೋಡ್ ಅಂತ ಇದು. ಓಕೆ ಇದು ಬಂದು ಮೇನ್ ರೋಡ್ ಪ್ರಾಪರ್ಟಿ ಇದು. ಓಕೆ, ಸೊ ಮೇನ್ ರೋಡ್ ಇಲ್ಲೇ ಪ್ರಾಪರ್ಟಿ ಇದು. ಟುವರ್ಡ್ಸ್ ಬುದಿಗೆರೆಯಿಂದ ಟುವರ್ಡ್ಸ್ STR ಹೈವೇ ಕಡೆಗೆ. ಓಕೆ, ಹೈವೇಗೆ ನಿಯರ್ ಇದೆಯಾ? ಹೈವೇಗೆ ನಿಯರ್ STR ಹೈವೇ ಇದೆಲ್ಲ, ಅದಕ್ಕೆ ತುಂಬಾ ನಿಯರ್ ಆಗುತ್ತೆ ಪ್ರಾಪರ್ಟಿ. ನಿಮ್ಮ ಲೆವೆಟ್ ಅಲ್ಲಿ ಏನೇನು ಅಪ್ರೂವಲ್ಸ್ ಇದಾವೆ? ಇದು ನಮ್ಮ ಲೇಔಟ್ ಬಂದು BMRD ಅಪ್ರೂವಲ್ ಆಗಿದೆ ಇದು. ಓಕೆ, ರೇರಾ ರಿಜಿಸ್ಟರ್ಡ್ ಇಂಡಿವಿಜುವಲ್ ಖಾತಾ ಬರುತ್ತೆ. ಓಕೆ, ಎಷ್ಟು ಎಕರೆ ಪ್ರಾಜೆಕ್ಟ್ ಇದು? ಟೋಟಲ್ ಇದು ಪ್ರಾಜೆಕ್ಟ್ ಸೈಜ್ ಬಂದು 15 ಎಕರೆ ಪ್ರಾಜೆಕ್ಟ್ ಇದು. ಓಕೆ ಓಕೆ, ಸೊ ಫೇಸ್ 1 ನೀವು ಏನ್ ನೋಡ್ತಿದ್ದೀರಿ ಇದೆಲ್ಲ ಫೇಸ್ 1 10 acres ಡೆವಲಪ್ ಆಗಿದೆ. ಓಕೆ, ನಾವೀಗ ಲಾಂಚ್ ಮಾಡಿದ್ದು ಫೇಸ್ 2 ವಿಚ್ ಇಸ್ 5 acres. 5 acres. ಓಕೆ, ಓವರ್ ಆಲ್ ಬಂದು 15 acres. 15 acres ಎಷ್ಟು ಪ್ರಾಜೆಕ್ಟ್. ಫ್ಲಾಟ್ಸ್ ಅವೈಲೇಬಲ್ ಇದೆ ಇದರಲ್ಲಿ? 250 ಪ್ಲಸ್ ಪ್ಲಾಟ್ಸ್ ಇದೆ ಮೇಡಮ್ ಇಲ್ಲಿ. 250 ಪ್ಲಸ್ ಅವೈಲೇಬಲ್ ಇದೆ. 250 ಪ್ಲಾಟ್ಸ್ ಇದೆ. ನಿಮ್ಮ ಲೇಔಟ್ ಸುತ್ತಮುತ್ತ ಡೆವಲಪ್ಮೆಂಟ್ ಆಗಿರ್ಬೋದು, ಕನೆಕ್ಟಿವಿಟಿ ಹೇಗಿದೆ ಮೇಡಮ್? ನಾವು ಇದು ಪ್ರಾಜೆಕ್ಟ್ ಬಂದು ನಮ್ಮ ಪ್ರಾಜೆಕ್ಟ್ ಬಂದು ಜಸ್ಟ್ KDB ಏರೋಸ್ಪೇಸ್ ಟೆಕ್ ಪಾರ್ಕ್ ಇದೆ ನೋಡಿ ಬುದಿಗೆರೆ ಮತ್ತೆ ಏರ್ಪೋರ್ಟ್ ಪಕ್ಕದಲ್ಲಿ. ಅದು ಬಂದು ಇಲ್ಲಿ ಜಸ್ಟ್ 2 ಕಿಲೋಮೀಟರ್ಸ್ ಅಷ್ಟೇ. ಓಕೆ, ಸೊ ಅಲ್ಲಿ KDB ಒಳಗಲ್ಲಿ ಏರೋಸ್ಪೇಸ್ ಕಂಪನೀಸ್ ಇದೆ, IT ಕಂಪನೀಸ್ ಇದೆ, ಮತ್ತೆ ಹಾರ್ಡ್ವೇರ್ ಕಂಪನೀಸ್ ಇದೆ. ಓಕೆ, ಸೊ ಎಕ್ಸಾಂಪಲ್ ತಗೊಂಡ್ರೆ ಈಗ SAP ಓಪನ್ ಆಗ್ತಿದೆ ನೆಕ್ಸ್ಟ್ ಮಂತ್. ಸೊ SAP ಬಂದ್ರೆ ಜಸ್ಟ್ 5 ಕಿಲೋಮೀಟರ್ಸ್, ಓಕೆ, ಬೋಯಿಂಗ್ ಬಂದು 5 ಕಿಲೋಮೀಟರ್ಸ್, ಓಕೆ, ವಿಪ್ರೋ ಇದೆ, ಶೆಲ್ ಇದೆ, ಆಟೋ ಲಿವ್ ಇದೆ. ಸೊ ಇವೆಲ್ಲ ಜಸ್ಟ್ 5 ಕಿಲೋಮೀಟರ್ಸ್ ರೇಂಜ್ ಅಲ್ಲಿ ಇರೋದು. ಮತ್ತೆ ಸ್ಪೋರ್ಟ್ಸ್ ಸೆಂಟರ್ ಗಂತ ಒಂದು ನಮ್ಮ BCCI ಕಡೆಯಿಂದ ಕ್ರಿಕೆಟ್ ಸ್ಟೇಡಿಯಂ ಕೂಡ ಅಲ್ಲಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಅದು ಇಲ್ಲಿ ಜಸ್ಟ್ 5.5 ಕಿಲೋಮೀಟರ್ಸ್ ಆಗುತ್ತೆ. ಇದೆಲ್ಲ ಬಂದು KDB ಟೆಕ್ ಪಾಸ್ ಅಲ್ಲಿರೋ ಕಂಪನೀಸ್ ಅಲ್ಲವಲ್ಲ. ಅದ್ರ ಬಿಟ್ರೆ ಈ ಕಡೆ ಮುಂದೆ ಹೋದ್ರೆ ಇದು ಬಂದು ಟುವರ್ಡ್ಸ್ ಬೂದಿಗೆರೆ ಟು STR ಕನೆಕ್ಟಿವಿಟಿ ರೋಡ್, ನಲ್ಲೂರು ರೋಡ್ ಅಂತ. ಪ್ರಾಜೆಕ್ಟ್ ಬಂದು ಎಕ್ಸಾಕ್ಟ್ ಆಗಿ ನಲ್ಲೂರು ಮೇನ್ ರೋಡ್ ಅಲ್ಲಿ ಇರೋದು ಇದು. ಓಕೆ, ಸೊ STR ಜಸ್ಟ್ 4 ಕಿಲೋಮೀಟರ್ಸ್ ಇಲ್ಲಿಂದ. ಓಕೆ, ಸೊ ಅದಾದ್ಮೇಲೆ STR ಆ ಕಡೆಗೆ ಬಂದು ಇನ್ನೊಂದು KDB ಫೇಸ್ 2 ಡೆವಲಪ್ ಆಗ್ತಿದೆ. ಓಕೆ, ಸೊ ಅದು ಇಲ್ಲಿ ಜಸ್ಟ್ 6 ಕಿಲೋಮೀಟರ್ಸ್. ಫಾಕ್ಸ್ಕಾನ್ ಕಂಪನಿ ಇದೆ ನೋಡಿ, ಇಲ್ಲಿಂದ ಜಸ್ಟ್ 20-25 ನಿಮಿಷ ನಿಮ್ದು ಡಿಸ್ಟೆನ್ಸ್ ಅಲ್ಲಿ ಬರುತ್ತೆ. ಸುತ್ತಮುತ್ತ ಬೇರೆ ಇನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟ್ಸ್ ಎಲ್ಲ ಹೇಳ್ಬೇಕಂದ್ರೆ ನಿಮ್ಗೆ ಇಲ್ಲಿ ಚಾಣಕ್ಯ ಯೂನಿವರ್ಸಿಟಿ ಇದೆ, ಗೀತಮ್ ಯೂನಿವರ್ಸಿಟಿ ಇದೆ, ಆರೋ ಇಂಟರ್ನ್ಯಾಷನಲ್ ಸ್ಕೂಲ್, ಅಮಿಟಿ ಯೂನಿವರ್ಸಿಟಿ ಇದೆ, ಮತ್ತೆ ನಿಯರೆಸ್ಟ್ ಬಂದು ನ್ಯೂ ಬಾಡಿ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಮತ್ತೆ ಹಾಸ್ಪಿಟಲ್ಸ್ ಹೇಳ್ಬೇಕಂದ್ರೆ ಇಲ್ಲಿ ಆಕಾಶ್ ಹಾಸ್ಪಿಟಲ್ ಮತ್ತೆ ಮೆಡಿಕಲ್ ಕಾಲೇಜ್ ಇದೆ. ಜಸ್ಟ್ 10 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ. ರೋಡ್ ಅನ್ನೋದು ಏನ್ ಸೈಜ್ ಕೊಟ್ಟಿದ್ದೀರಾ? ಇದು ರೋಡ್ ನೋಡಿ ಮೇಡಮ್, ಇದು ಆಕ್ಚುಲಿ 40 ಫೀಟ್ ರೋಡ್, ಮೇನ್ ರೋಡ್ ಇದು. ಓಕೆ, ಎಲ್ಲ ಕಾಂಕ್ರೀಟ್ ರೋಡ್ಸ್ ಎಲ್ಲ 6 ಇಂಚ್ ಕಾಂಕ್ರೀಟ್ ಹಾಕಿದ್ರಿ. ಅದಾಗಿದ ನಂತರ ಇದೆಲ್ಲ 30 ಫೀಟ್ ರೋಡ್ಸ್ ಇವೆಲ್ಲ. ಇಂಟರ್ನಲ್ ರೋಡ್ಸ್ ಎಲ್ಲ 30 ಫೀಟ್ ರೋಡ್. ಓಕೆ ಸರ್, ನಿಮ್ಮ ಲೆವೆಟ್ ಅಲ್ಲಿ ಬೇಸಿಕ್ ಅಮ್ಯುನಿಟೀಸ್ ಏನೇನಿದಾವೆ? ಸೊ ಈ ಫ್ರಂಟ್ ಅಲ್ಲಿ ನೋಡಬಹುದು ನೀವು 30 ಫೀಟ್ ನಮ್ಮ ಕಾಂಕ್ರೀಟ್ ರೋಡ್ ಹಾಕಿದಿರಿ. ಸೊ ಅದಾದ್ಮೇಲೆ ಫುಟ್ಪಾತ್ ಇದೆ, ಪ್ರತಿಯೊಂದು ಪ್ಲಾಟ್ ಈ ತರ ಅವೈಲೇಬಲ್ ಪ್ಲಾಂಟೇಶನ್ಸ್ ಕೊಟ್ಟಿದ್ದೀರಿ. ಓಕೆ, ಸೊ ನಾವು ಪ್ಲಾಟ್ ಒಳಗ್ ಬಂದ್ರೆ ಇಲ್ಲಿ ನೋಡಬಹುದು ಇದು ಡಿಮಾರ್ಕೇಶನ್ ಸ್ಟೋನ್ಸ್ ಇದು, ಪ್ರತಿಯೊಂದು ಪ್ಲಾಟ್ ಈ ತರ ಡಿಮಾರ್ಕೇಶನ್ ಸ್ಟೋನ್ಸ್ ಎಲ್ಲ ಹಾಕಿದಿರಿ. ಓಕೆ, ಮತ್ತೆ ಈ ಕನೆಕ್ಷನ್ ಪೈಪ್ಸ್ ಎಲ್ಲ ಬಂದು ಡ್ರೈನೇಜ್ ಪೈಪ್ಸ್ ಇದೆ, ಎಲೆಕ್ಟ್ರಿಸಿಟಿ ಪೈಪ್ಸ್ ಇದೆ, ವಾಟರ್ ಕನೆಕ್ಷನ್ ಇದೆ, ಮತ್ತೆ ನಮ್ಮಲ್ಲಿ ಬೋರ್ಸ್ ಹಾಕಿದಿರಿ. ಪ್ರತಿಯೊಂದು ಇಂಡಿವಿಜುವಲ್ ಪ್ಲಾಟ್ಸ್ಗೂ ಪ್ರತಿಯೊಂದು ಬೋರ್ಸ್ ಎಲ್ಲ ನಾವು ಪ್ರೊವೈಡ್ ಮಾಡಿದಿರಿ, ಕಾಮನ್ ಬೋರ್ಸ್ ಎಲ್ಲ. ಅಲ್ಲಿ ನೋಡಿ ಮುಂದೆ ಟ್ಯಾಂಕ್ ಕಾಣಿಸುತ್ತೆ, ಅದು ವಾಟರ್ ಟ್ಯಾಂಕ್, 3 lakh ಲೀಟರ್ ಸ್ಟೋರೇಜ್ ವಾಟರ್ ಟ್ಯಾಂಕ್ ಅದು. ಮತ್ತೆ STP ಕೂಡ ವಿಚ್ ಇಸ್ 2 lakh ಲೀಟರ್ ಸ್ಟೋರೇಜ್ ಟ್ಯಾಂಕ್ ಇದೆ ನಮ್ಮಲ್ಲಿ STP. ಇದು ಬಂದು ನೀವು ಮನೆ ಕಟ್ಟಕ್ಕೆ ರೆಡಿ ಇದೆ. ಬೇಸಿಕ್ ಕಮ್ಯುನಿಟೀಸ್ ಇದೆ, ಮನೆ ಕಟ್ಟಲಿಕ್ಕೆ ಇಮಿಡಿಯೇಟ್ಲಿ ರೆಡಿ ಇದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್. ಓಕೆ, ಮತ್ತೆ ಇದು ಫ್ಲಾಟ್ ಕೂಡ ನಿಮಗೆ ಕಾರ್ನರ್ ಇದೆ, ಲೈಕ್ ಕಾರ್ನರ್ ಫ್ಲಾಟ್ಸ್ ಕೂಡ ಅವೈಲೇಬಲ್ ಇದೆಯಾ ನಿಮಗೆ? ಇದೆ ಮೇಡಮ್, ನಮ್ಮಲ್ಲಿ ಕಾರ್ನರ್ ಪ್ಲಾಟ್ಸ್ ಕೂಡ ಅವೈಲೇಬಲ್ ಇದೆ. ಓಕೆ, ಏನಾದರೂ ಚಾರ್ಜಸ್ ಮಾಡ್ತೀರಾ ಕಾರ್ನರ್ ಗೆ? ಕಾರ್ನರ್ ಪ್ಲಾಟ್ಸ್ ಗೆ ಪ್ರೀಮಿಯಂ PLC ಚಾರ್ಜಸ್ ಅಪ್ಲೈ ಆಗುತ್ತೆ. ಓಕೆ, ಸೊ ನಿಮ್ ಕಡೆಯಿಂದ ಯಾರಾದ್ರೂ ಬಂದ್ರೆ ನಾವು ಬೆಸ್ಟ್ ಪ್ರೈಸ್ ಗೆ ನಾವು ಮಾಡ್ಕೊಡ್ತೀವಿ. ಓಕೆ, ಅಂದ್ರೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದೀರಾ. ಏನೇನು ಲಕ್ಸುರಿ ಅಮ್ಯುನಿಟೀಸ್ ಕೊಡ್ತಿದ್ದೀರಾ?
ಮೇಡಮ್ ನಮ್ಮ ಪ್ರಾಜೆಕ್ಟ್ ಅಲ್ಲಿ ಬಂದು ಸ್ವಿಮ್ಮಿಂಗ್ ಪೂಲ್ ವಿತ್ ಕಿಡ್ಸ್ ಪೂಲ್ ಬರುತ್ತೆ, ಹ್ಮ್. ಆಂಪಿ ಥಿಯೇಟರ್ ಬರುತ್ತೆ, ಹಾಫ್ ಬಾಸ್ಕೆಟ್ಬಾಲ್ ಕೋರ್ಟ್ ಬರುತ್ತೆ, ಓಪನ್ ಜಿಮ್ ಬರುತ್ತೆ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಓಪನ್ ಪಾರ್ಟಿ ಲಾನ್ ಏರಿಯಾಸ್, ಹ್ಮ್. ಮತ್ತೆ ಕ್ರಿಕೆಟ್ ಪ್ರಾಕ್ಟೀಸ್ ನೆಟ್ ಬರುತ್ತೆ, ಓಕೆ ಗಜಿಬು ಬರುತ್ತೆ. ಹ್ಮ್. ಸೊ ಇಂತ ಒಂದು ಲಕ್ಸುರಿ ಅಮ್ಯುನಿಟೀಸ್ ನಾವು ನಮ್ಮ ಪ್ರಾಜೆಕ್ಟ್ ಅಲ್ಲಿ ಪ್ರೊವೈಡ್ ಮಾಡ್ತಿದ್ದೀರಿ ಮೇಡಮ್. ಓಕೆ ಅಂದ್ರೆ ಲಕ್ಸುರಿ ಅಮ್ಯುನಿಟೀಸ್ ಅಂತೂ ಕೊಡ್ತೀರಾ ಅಮ್ಯುನಿಟೀಸ್ ಅಂತೂ ನಿಮ್ಮ ಖಂಡಿತ ನಿಮ್ಗೆ ಎ ಕ್ಲಾಸ್ ಅಲ್ಲಿ ಹೇಗೆ ನೋಡ್ತಿರೋ ಓಕೆ ಸೊ ಅದೇ ತರ ನಾವು ಇಲ್ಲಿ ಲಕ್ಸುರಿ ಅಮ್ಯುನಿಟೀಸ್ ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ದೀವಿ ನಮ್ಮ ಪ್ರಾಜೆಕ್ಟ್ ಅಲ್ಲಿ. ಸರ್ ನಿಮ್ಮ ಲೇಔಟ್ ಅಲ್ಲಿ ಬುಕಿಂಗ್ ಪ್ರೊಸೆಸ್ ಅನ್ನೋದು ಹೇಗಿದೆ? ಮೇಡಮ್ ನಾವು ಬುಕಿಂಗ್ ಅಮೌಂಟ್ ತಗೊಂತಿರೋದು 1 lakh rupees ಆಸ್ ಅ ಬುಕಿಂಗ್ ಅಮೌಂಟ್. ಓಕೆ ಸೊ ನಾವು ಕಸ್ಟಮರ್ಸ್ ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಓಕೆ ಓಕೆ ಸೊ ಲೀಗಲ್ ಡಾಕ್ಯುಮೆಂಟ್ಸ್ ಅವ್ರ ಕಸ್ಟಮರ್ಸ್ ಲಾಯರ್ ಹತ್ರ ಕೊಟ್ಟು ಚೆಕ್ ಮಾಡ್ಲಿ, ವೆರಿಫೈ ಮಾಡ್ಲಿ. ಓಕೆ ಸೊ ಎಲ್ಲ ಓಕೆ ಅಂದ್ರೆ ಅವಾಗ ಪ್ರೊಸೀಡ್ ಆಗಿದೆ. ಸರ್ ವೆರಿಫೈ ಮಾಡ್ಲಿಕ್ಕೆ ಎಷ್ಟು ದಿನ ಟೈಮ್ ಕೊಡ್ತೀರಾ? ನಾವು 15 to 20 days ನಾವು ಟೈಮ್ ಕೊಡ್ತೀವಿ ಕಸ್ಟಮರ್ಸ್ಗೆ ವೆರಿಫೈ Okay. ಮಾಡಕ್ಕೆ ಲೀಗಲ್ ಡಾಕ್ಯುಮೆಂಟ್ಸ್. ಓಕೆ ಇನ್ ಕೇಸ್ ಕ್ಲೈಂಟ್ಸ್ ಏನಾದ್ರೂ ಲೀಗಲ್ ಏನಾದ್ರು ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಹೇಗೆ? ಅಂತ ಕೇಸಲ್ಲಿ ನಾವ್ ಏನ್ ಮಾಡ್ತೀವಿ, ಕಸ್ಟಮರ್ ಅಕಸ್ಮಾತ್ ನಮ್ ಡಾಕ್ಯುಮೆಂಟ್ಸ್ ಇಂದ ಲೀಗಲ್ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಓಕೆ ಅವ್ರು ಏನ್ ಅಮೌಂಟ್ ಕೊಟ್ಟಿರ್ತಾರಲ್ಲ ಬುಕಿಂಗ್ ಅಮೌಂಟ್ ಫುಲ್ಲಿ ರಿಫಂಡಬಲ್ ಅದು. ಫುಲ್ ರಿಫಂಡಬಲ್ Fully ಮಾಡ್ತೀರಾ? refundable. ಓಕೆ ಮತ್ತೆ ಇನ್ನೊಂದು ಏನಂದ್ರೆ ನಿಮ್ಮ ಲೇಔಟ್ ಅಲ್ಲಿ ಬ್ಯಾಂಕ್ ಲೋನ್ ಎಲ್ಲ ಅವೈಲೇಬಲ್ ಇದ್ದಾವ? ನಮ್ಮ ಆಕ್ಚುಲಿ ಇದು ಬಂದು BMRD ಅಪ್ರೂವ್ಡ್ ಅಲ್ವಾ, ಓಕೆ So, ಏಕತಾ ಪ್ರಾಪರ್ಟಿ ಬೇರೆ. ಹಾ. ಎಲ್ಲ ಬ್ಯಾಂಕ್ ಇಂದ ನಾವು ಟೈ ಅಪ್ ಆಗಿದಿಲ್ಲ, ನ್ಯಾಷನಲೈಸ್ ಬ್ಯಾಂಕ್ಸ್ ಇಂದ ನಮ್ಮ ಪ್ರಾಜೆಕ್ಟ್ ಗೆ ಫಂಡ್ ಮಾಡುತ್ತೆ. ನಿಮ್ಮ ಲೇಔಟ್ ಅಲ್ಲಿ ಪರ್ ಸ್ಕ್ವೇರ್ ಫೀಟ್ ಏನ್ ಪ್ರೈಸ್ ಇದೆ? ಮೇಡಮ್ ನಾವು ಕೋಟ್ ಮಾಡ್ತಾ ಇರೋದು ಪರ್ ಸ್ಕ್ವೇರ್ ಫೀಟ್ ಬಂದು 5899 ಓಕೆ ಪರ್ ಸ್ಕ್ವೇರ್ ಫೀಟ್. ಓಕೆ ಹಾ. ಅಂದ್ರೆ ಏನಾದ್ರು ನೆಗೋಷಿಯಬಲ್ ಆಗ್ಬೋದಾ? ಮೇಡಮ್ ನಿಮ್ಮ ಚಾನೆಲ್ ಕಡೆಯಿಂದ ಬರ್ತಾರೆ ನೋಡಿ, ಓಕೆ ವರಹ ಪ್ರಾಪರ್ಟೀಸ್ ಅಂತ. ಸೊ ಅಲ್ಲಿ ಸಬ್ಸ್ಕ್ರೈಬ್ ಆಗಿರ್ಬೇಕು, ನಮ್ಮ ವಿಡಿಯೋನ ಲೈಕ್ ಮಾಡಿರ್ಬೇಕು. ಓಕೆ ಅವ್ರು ಅಂತ ಬಂದ್ರೆ ನಾವು ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೀವಿ ಕಸ್ಟಮರ್ಸ್ಗೆ, ಓಕೆ ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ನೆಗೋಷಿಯಬಲ್ ಮಾಡ್ತೀವಿ. ಓಕೆ ವಿವರ್ಸ್ ನೋಡಿದ್ರಲ್ಲ, ನಿಮಗೆ ಈ ಲೇಔಟ್ ಕಂಪ್ಲೀಟ್ 15 acres ಇದೆ. ನಿಮಗೆ ಡೆವಲಪ್ಮೆಂಟ್ ವೈಸ್ ಆಗಿರ್ಬೋದು, ಲಕ್ಸುರಿ ಡೆವಲಪ್ಮೆಂಟ್ಸ್ ಕೊಡ್ತಾರೆ. ಮತ್ತೆ ನಿಮಗೆ BMRD ಅಪ್ರೂವಲ್ ಇದೆ, ಇಂಡಿವಿಜುವಲ್ ಖಾತಾ ಇದೆ, ರೇರಾ ಅಪ್ರೂವಲ್ ಇದೆ. ನಿಮಗೆ ನಿಯರ್ KDB ಇಂಡಸ್ಟ್ರಿ ಏರಿಯಾಯಿಂದ ಜಸ್ಟ್ 2.5 ಕಿಲೋಮೀಟರ್ ಆಗುತ್ತೆ. ನಿಮಗೆ ಕಂಪ್ನಿ ವೈಸ್ ಆದ್ರೆ ನಿಮಗೆ ಬೋಯಿಂಗ್ ಕಂಪ್ನಿ ಆಗಿರ್ಬೋದು, BCC ಕ್ರಿಕೆಟ್ ಸ್ಟೇಡಿಯಮು, ಡೆವಲಪ್ಮೆಂಟ್ ಕೂಡ ತುಂಬಾ ಚೆನ್ನಾಗಿದೆ. ಇದು ಮೇನ್ ರೋಡ್ ಪ್ರಾಪರ್ಟಿ ಆಗಿರುತ್ತೆ. ನಿಮಗೆ ನೆಲ್ಲೂರು ಮೇನ್ ರೋಡ್ಗೆ ಇದೆ ಪ್ರಾಪರ್ಟಿ. ಪ್ಲೀಸ್ ಕೆಳಗಡೆ ಶೋ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಒನ್ಸ್ ಪ್ರಾಜೆಕ್ಟ್ನ ವಿಸಿಟ್ ಮಾಡಿ. ಬೆಸ್ಟ್ ಪ್ರೈಸ್ ಒಳ್ಳೆ ನೆಗೋಷಿಯಬಲ್ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಸೊ ಇದೆ ನಮ್ಮ ಫೇಸ್ 2 ಡೆವಲಪ್ಮೆಂಟ್ ಇಲ್ಲಿ ನೋಡಬಹುದು ಮೇಡಮ್ Okay. ನೀವು. ಓಕೆ ಸೊ ಫೇಸ್ 2 ಡೆವಲಪ್ಮೆಂಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಓಕೆ ಸೊ ಎಲ್ಲ ರೋಡ್ ಮಾರ್ಕೆಷನ್ಸ್ ಎಲ್ಲ ಆಲ್ರೆಡಿ ಅಮ್ಯುನಿಟೀಸ್ ಎಲ್ಲ ನಾವು ರೆಡಿ ಮಾಡ್ತಾ ಇದೀರಿ. ಓಕೆ ಓಕೆ ಸೊ ಈ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಬಂದು ಟೈಮ್ ಲೈನ್ ಬಂದು ಜಸ್ಟ್ 4 months. ಓಕೆ ಸೊ 4 months ಅಲ್ಲಿ ಇಡೀ ಪ್ರಾಜೆಕ್ಟ್ ಡೆವಲಪ್ ಆಗುತ್ತೆ ವಿತ್ ಅಮ್ಯುನಿಟೀಸ್ ರೆಡಿ ಆಗಿರ್ತದೆ. ಅಮ್ಯುನಿಟೀಸ್ ಕೂಡ Ready ರೆಡಿ ಆಗಿರ್ತದೆ. ಲಕ್ಸುರಿಯಾಗಿ ಅಮ್ಯುನಿಟೀಸ್ ಕೂಡ ಕೊಡ್ತೀರಾ Yes, sir. ಇದಕ್ಕೆಲ್ಲ? ಸೊ ನಾನು ಕಸ್ಟಮರ್ ಹೇಳ್ತಿರೋದು ಏನಂದ್ರೆ ಆಲ್ರೆಡಿ ಪ್ರೀ ಬುಕಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಓಕೆ ಕೆಲವೊಂದು ಒಳ್ಳೆ ಪ್ಲಾಟ್ಸ್ ಎಲ್ಲ ಬುಕ್ ಆಗಿದೆ. ಓಕೆ ಇನ್ನು ನಮ್ಮ ಹತ್ರ ಪ್ಲಾಟ್ಸ್ ಅವೈಲೇಬಲ್ ಇದೆ, ಎಲ್ಲ ಪ್ರೀಮಿಯಂ ಪ್ಲಾಟ್ಸ್ ಎಲ್ಲ ಅವೈಲೇಬಲ್ ಇದೆ. ಓಕೆ ಬನ್ನಿ ಪ್ರಾಜೆಕ್ಟ್ ನೋಡಿ, ಆದಷ್ಟು ಬೇಗ ಪ್ಲಾಟ್ ಸೆಲೆಕ್ಟ್ ಮಾಡಿ. ಓಕೆ ಸೊ ಇದನ್ನ ಮಿಸ್ ಮಾಡ್ಕೊಂಡ್ರೆ ಒಳ್ಳೆ ಕಾರ್ನರ್ ಪ್ಲಾಟ್ಸ್ ಇದೆ, ಪಾರ್ಕ್ ಫೇಸಿಂಗ್ ಪ್ಲಾಟ್ಸ್ ಇದೆ, ಈಸ್ಟ್ ಫೇಸಿಂಗ್ ಪ್ಲಾಟ್ಸ್ ಇದೆ, ಮತ್ತೆ ಸಿಗಲ್ಲ, ಮತ್ತೆ ಇದೇ ರೇಟಿಗೆ ಮತ್ತೆ ಸಿಗಲ್ಲ ಪ್ಲಾಟ್ಸ್. ಅಂದ್ರೆ ನಿಮ್ಗೆ ಚೂಸಿಂಗ್ ಆಪ್ಷನ್ ಇದೆ ಅಂತ Choosing options ಇದೆ, customer ಗೆ ಬೇಕಂದ್ರೆ ಒಳ್ಳೆ plots. ಅವೈಲೇಬಲ್ ಇದೆ, ಚೂಸಿಂಗ್ ಕೂಡ ಹೌದು ಆರಾಮಾಗಿ ಮಾಡ್ಬೋದು ಚೂಸಿಂಗ್ ಇದೆ. ವಿವರ್ಸ್ ನೋಡಿದ್ರಲ್ಲ, ನಿಮ್ಗೆ ಫ್ರೀ ಲಾಂಚ್ ಬುಕಿಂಗ್ ತಗೊಂತಾ ಇದ್ದಾರೆ. ನೀವು ಬೇಕಾದ್ರೆ ಬೇಗ ವಿಸಿಟ್ ಮಾಡಿ. ಫೇಸಿಂಗ್ ಅನ್ನೋದು ಕೂಡ ಅವೈಲೇಬಲ್ ಇದೆ. ಜಸ್ಟ್ ಒನ್ಸ್ ವಿಸಿಟ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ ರಾಜೇಶ್ ಅವ್ರನ್ನ. ಒಳ್ಳೆ ಪ್ರೈಸ್ ಮಾಡ್ಕೊಡ್ತಾರೆ ನಿಮ್ಗೆ. ಥ್ಯಾಂಕ್ ಯು.